ಜನಾಶೀರ್ವಾದ ಏನು ಮಾಡ್ತೀರಿ ಇವತ್ತು ಈ ದಿನ ನೀವು? ಬಸವಣ್ಣ ಅಂತಂದ್ರೆ ಅದು ಬದುಕು, ಬಸವಣ್ಣ ಅಂತಂದರೆ ಕಾಯಕ, ಬಸವಣ್ಣ ಅಂತಂದರೆ ಸತ್ಯ. ಬಸವಣ್ಣನ ಹೆಸರು ಹೇಳಬೇಕು ಅಂತಂದರೆ ನಾವು ಪರಿಶುದ್ಧವಾದ ಕಾಯಕವನ್ನು ಮಾಡಬೇಕು. ನಾವು ಕಾಯಕ ಮಾಡಿ ಬಂದ ಹಣದಲ್ಲಿನೇ ದಾಸೋಹ ಮಾಡಬೇಕು ಅನ್ನುವುದು ಬಸವಣ್ಣನವರ ಪರಿಕಲ್ಪನೆ. ಬಹುಶಃ ಬಸವಣ್ಣನವರು ಕೇವಲ ರಾಜ್ಯ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೇ ಬೇಕಾಗಿರುವಂಥವರು. ಅವರ ಆದರ್ಶವನ್ನು ಇಡೀ ವಿಶ್ವ ಅನುಸರಿಸ್ತಾ ಇದೆ. ಇವತ್ತು ಬೆಳಗಾವಿಯೊಳಗೆ ಇಡೀ ರಾಜ್ಯವೇ ಹೆಮ್ಮೆ ಪಡ್ತಕ್ಕಂಥ ಬಸವೇಶ್ವರರ ಜಯಂತಿ ಉತ್ಸವವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಉಳಿದ ಎಲ್ಲ ಸಂಘಟನೆಗಳು ಅದ್ಧೂರಿಯಾಗಿ ಮಾಡ್ತಾ ಇದ್ದಾವೆ. ನಾವೆಲ್ಲರೂ ಕೂಡ ಬಸವಣ್ಣನವರ ವಿಚಾರಗಳನ್ನು ಹೇಳುವುದಷ್ಟೇ ಅಲ್ಲ, ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಖಂಡಿತವಾಗಿಯೂ ಜಯಂತಿ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಎಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈಗ 3 ದಿನಗಳಿಂದ ಬಸವ ಜಯಂತಿ ಅಂಗವಾಗಿ ಬಸವಣ್ಣವರ ಕುರಿತು ಉಪನ್ಯಾಸ, ವಚನಗಳ ವಿಶ್ಲೇಷಣೆ, ಲಿಂಗಾಯತ ಧರ್ಮದ ಪ್ರಚಾರ ಪ್ರಸಾರ ಕಾರ್ಯಕ್ರಮ ನಿರಂತರ ನಡೆದುಕೊಂಡು ಬಂದು ಇವತ್ತು ಬಸವಣ್ಣವರ ಮೆರವಣಿಗೆ ನಾಡಿನಾದ್ಯಂತೆಲ್ಲ ಬೆಳಗಾವಿಯಲ್ಲಿ ನಡೀತಿರೋದು ಬಹಳ ಸಂತೋಷ ವಿಷಯ. ಈ ಸಂದರ್ಭದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮಳೆಯಾಗಿದೆ, ಬಹಳ ಸಂತೋಷ. ಬಸವಣ್ಣವ್ರ ಕೃಪೆಯಿಂದ ಎಲ್ಲ ಕಡೆಗೂ ಮಳೆಯಾಗಲಿ, ಬೆಳೆ ಚೆನ್ನಾಗಿ ಬರಲಿ, ಜನರು ಬಸವಣ್ಣವರ ತತ್ವಗಳನ್ನು ಆದರ್ಶವಾಗಿಟ್ಟುಕೊಂಡು ಸುಖ ಶಾಂತಿ ಸಮೃದ್ಧಿಯಿಂದ ಬದುಕಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. 12ನೇ ಶತಮಾನದ ಬಸವಣ್ಣನವರು ದಾರ್ಶನಿಕರು, ನಾಡು ಕಂಡ ದಾರ್ಶನಿಕರು, ವರ್ಗರಹಿತ ವರ್ಣರಹಿತ ಸಮಾಜ ನಿರ್ಮಾಣ ಮಾಡಿದವರು ಬಸವಣ್ಣನವರು. ಅಂದಿನ ಅನುಭವ ಮಂಟಪ ಮತ್ತು ಅಲ್ಲಿ ಮಾಡಿರ್ತಕ್ಕಂಥ ಶರಣ ಸಾಹಿತ್ಯ 800-900 ವರ್ಷಗಳ ನಂತರವೂ ಸಹಿತ ಪ್ರಸ್ತುತವಾಗಿದೆ. ಅವರು ಮಾಡಿರ್ತಕ್ಕಂಥ ಕಾಯಕ ಮತ್ತು ದಾಸೋಹದ ಆಧಾರದ ಮೇಲೆ ಮಾಡಿರ್ತಕ್ಕಂಥ ಸಮಾಜ ನಿರ್ಮಾಣ, ವರ್ಗಗಳಲ್ಲಿರ್ತಕ್ಕಂಥ ಭೇದ ಭಾವ ಇರಬಾರ್ದು, ನಾವೆಲ್ಲರೂ ಸಮಾನರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಮಾಜ ನಿರ್ಮಾಣ ಮಾಡಿದವರು ಬಸವಣ್ಣನವರು. ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ತಕ್ಕಂಥ ವಿಚಾರ ಇರ್ಬೋದು, ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಇರ್ಬೋದು. ಇವತ್ತು ಮಹಿಳೆಯರ ಬಗ್ಗೆ, ಮಹಿಳೆಯರ ಸಮಾನತೆ ಬಗ್ಗೆ, ಪಾರ್ಲಿಮೆಂಟ್ನಲ್ಲಿ ರಿಸರ್ವೇಷನ್ ಬಗ್ಗೆ ನಾವು ಮಾತನಾಡ್ತೀವಿ. ಅದನ್ನು 12ನೇ ಶತಮಾನದಲ್ಲಿ ಮಾಡಿ ತೋರಿದವರು ಬಸವಣ್ಣನವರು. ಅಂಥ ಒಬ್ಬ ಆದರ್ಶ ಪುರುಷ ದಾರ್ಶನಿಕರ ಜಯಂತಿ ಮುಂದಿನ ಯುವಜನಾಂಗಕ್ಕೆ ಅದು ಆದರ್ಶ ಆಗಬೇಕು. ಅವರು ಹಾಕಿಕೊಟ್ಟಂಥ ಸನ್ಮಾರ್ಗದಲ್ಲಿ ಮುಂದಿನ ಜನಾಂಗ ನಡೀಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಇವತ್ತು ಬಸವ ಜಯಂತಿ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಿಂದ ಬೆಳಗಾವಿಯಲ್ಲಿ ಜರುಗ್ತಾ ಇದೆ. ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳು. ಮತ್ತು ಇದರ ರಿಸರ್ವೇಷನ್ ಬಗ್ಗೆ ಏನು ಫೈಟ್ ನಡೀತಾ ಇದೆ? ಅದರ ಬಗ್ಗೆ ಭಾಳಷ್ಟು ಸರ್ಕಾರಗಳು ಇವತ್ತದನ್ನು ಮಾತನಾಡದೇ ಇರೋದು ಒಳ್ಳೆಯದಂತ ನಾನು ಭಾವಿಸ್ತೇನೆ. ಸಂದರ್ಭ ಬಂದಾಗ ಅದರ ಬಗ್ಗೆ ಮಾತಾಡೋಣ. ಇವತ್ತು ಜಯಂತಿ ಇದೆ, ಜಯಂತಿ ಆಚರಣೆ ಮಾಡೋಣ. ಸರ್ಕಾರಗಳು ಸಮಾಜವನ್ನು ಉಪಯೋಗ ಮಾಡ್ತಕ್ಕಂಥ ಕೆಲಸಗಳನ್ನ ಎಲ್ಲ ಸರ್ಕಾರಗಳು ಮಾಡಿವೆ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ.
ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಬಸವೇಶ್ವರ ತತ್ವ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಮಾಡಬೇಕು. ಹಾಗೆ ಎಲ್ರಿಗೂ ಕೂಡ ಇನ್ನೊಂದು ಸಾರಿ ಶಿವ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಧನ್ಯವಾದಗಳು. ನಾಡಿನ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ವರ್ಕ್ ಈಸ್ ವರ್ಕ್ಶಿಪ್ ಅನ್ನುವ ಮಾತನ್ನು ನುಡಿಗಳನ್ನು ಹೇಳಿದಂಥ ಬಸವಣ್ಣವರ ಮಾತನ್ನು ಕೇಳಿದರೆ ಪ್ರತಿಯೊಬ್ಬರು ಕಾಯಕವೇ ಕೈಲಾಸ ಅನ್ನುವುದರ ಮೂಲಕ ಜಗತ್ತಿಗೆ ಸಾರಿದ ವಿಶ್ವಗುರು ಬಸವಣ್ಣನವರ ಇವತ್ತು ಜನ್ಮದಿನದ ನಿಮಿತ್ತ ನಾವೆಲ್ಲರೂ ಕೂಡಿದ್ದೀವಿ. ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ಲರಿಗೂ ಬಸವಣ್ಣನವರ ಆಶೀರ್ವಾದ ಸದಾ ಇರಲಿ ನಮ್ಮೆಲ್ಲ ಮೇಲೆ. ಮುಂದಿನ ದಿನಗಳ ಅವರ ವಚನಗಳನ್ನು ಅಳವಡಿಸಿಕೊಂಡು ಅವರ ಸಿದ್ಧಾಂತಗಳನ್ನು ನಾವು ಪಾಲಿಸಬೇಕಂತೇಳಿ ನಾನು ಮಾತಾಡ್ತೇನೆ. ಧನ್ಯವಾದಗಳು. ಬಸವ ಜಯಂತಿಯ ಶುಭಾಶಯವನ್ನು ನಾಡಿನ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಬಹುತ್ವವನ್ನು ಹೊಂದಿದಂಥ ನಮ್ಮ ದೇಶ ಆಗಿರ್ಬೋದು, ವಿಶ್ವಕ್ಕಾಗಿರ್ಬೋದು, ಸಮಾನತೆಯನ್ನು ಸಾರಿದಂಥ ಬಸವಣ್ಣನವರ ಸಂದೇಶವನ್ನು ಇವತ್ತು ಆಚಾರ ಮಾಡೋದು, ಪ್ರಚಾರ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇವತ್ತು ಭಾರತ ದೇಶಕ್ಕೆ ಸಾಂಸ್ಕೃತಿಕ ನಾಯಕ ನಮ್ಮ ಬಸವಣ್ಣನವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಾಗಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲರಿಗೂ ಶರಣಾರ್ಥಿ. ನಾವು ಲಿಂಗಾಯತ ಸಂಘಟನೆ ಬೆಳಗಾವಿ ವತಿಯಿಂದ ಮಾತಾಡ್ತಾ ಇರೋದು. ನಾವು 890ನೇ ಬಸವ ಜಯಂತಿ ಆಚರಣೆ ಮಾಡುತ್ತೇವೆ. ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಎನ್ನ ವಾಮಕ್ಷಿಮ್ಮ ನಿಮ್ಮ ದಯ, ಎನ್ನ ಹಾನಿವೃದ್ಧಿ ನಿಮ್ಮ ದಯ, ಎನ್ನ ಮಾನ ಅಪಮಾನ ನಿಮ್ಮ ದಯ, ಬಳ್ಳಿಗೆ ಕಾಯ್ದು ನೀತಿ ಕೂಡಲ ಸಂಗಮ ದೇವ.
ಆದ್ದರಿಂದ ಎಲ್ಲರೂ ಬಸವ ಜಯಂತಿ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕಾಗಿದೆ ನಮ್ಮ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನಾಡಿನಾದ್ಯಂತ ಎಲ್ಲ ಜನಕ್ಕೂ ಕೂಡ ಬಸವ ಜಯಂತಿಯ ಶುಭಾಶಯಗಳು. ನಾವು ಲಿಂಗಾಯತ ಸಂಘಟನೆ ಬೆಳಗಾವಿ ವತಿಯಿಂದ ಬಸವ ಜಯಂತಿ ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಈ ವರ್ಷ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಗುರು ಬಸವಣ್ಣವ್ರಿಗೆ ಸಾಂಸ್ಕೃತಿಕ ನಾಯಕ ಅಂತ ಏನು ಘೋಷಣೆ ಮಾಡಿದೆ, ಅದೊಂದು ಸಂತೋಷ ಸುದ್ದಿ. ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಬಸವಣ್ಣವರು ಹಾಕಿಕೊಟ್ಟ ತತ್ವದ ಮೇಲೆ ಜನತೆ ಎಲ್ಲ ನಡೆದ ನಮ್ಮ ಜೀವನ ಸಾರ್ಥಕ ಆಕೈತೆ ಅಂತ ಇವತ್ತಿನ ದಿವಸ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. 12ನೇ ಶತಮಾನದಲ್ಲಿ ಬಸವಣ್ಣವರು ವೈದಿಕದ ವಿರುದ್ಧವನ್ನು ತಮ್ಮ ಕೆಲಸನ ಪ್ರಾರಂಭ ಮಾಡಿದ್ರು. ಅದು ಇವತ್ತಿಗೂ ಕೂಡ ಅನರಕ್ಷತೆ ಜಾತ್ಯತೀತ ಭಾಳ ನಡೆದಿದೆ. ಬಸವಣ್ಣವ್ರ ತತ್ವ ಎಲ್ಲ ಕಡೆ ಬೆಳೆದರೆ ನಾವೆಲ್ಲರೂ ಕೂಡ ಸಹಬಾಳ್ವೆಯಿಂದ ನಡೆಸ್ಬೋದು ಅನ್ನೋ ಉದ್ದೇಶ ಇವತ್ತಿನ ಬಸವ ಜಯಂತಿ ಉದ್ದೇಶ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಹಳ್ಳಿಗಳಲ್ಲಿ ಒಂದೇ ದಿವಸ ಬಸವ ಜಯಂತಿ ಇರೋ ಕಾರಣ ಎಲ್ಲ ಊರಲ್ಲಿ ಕೂಡ ಆಚರಣೆ ಮಾಡ್ತಾರೆ. ಬೆಳಗಾವಿಯಲ್ಲಿ ನಾವು ಬಹಳ ಅದ್ಧೂರಿಯಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇನ್ನೊಮ್ಮೆ ನಾಡಿನ ಎಲ್ಲ ಜನತೆಗೆ ಕೂಡ ಬಸವ ಜಯಂತಿಯ ಶುಭಾಶಯಗಳು. ನನ್ನ ಹೆಸರು ಶಂಕರ್ ಗೂಡಸ್, ಲಿಂಗಾಯತ ಸಂಘಟನೆ ಬೆಳಗಾವಿ. ಮೊಟ್ಟ ಮೊದಲನೇದಾಗಿ ಸಮಸ್ತ ಲಿಂಗಾಯತ ಸಮಾಜಕ್ಕೆ ಹಾಗೂ ಎಲ್ಲ ಕರ್ನಾಟಕದ ಬಾಂಧವರಿಗೆ ಸ್ತ್ರೀ ಕುಲೋದ್ಧಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷವೂ ಬಸವ ಜಯಂತಿ ಆಚರಿಸ್ತಿದ್ದು ಖರೆ ಈ ವರ್ಷ ಎಕ್ಸ್ಟ್ರಾ ಹುರುಪೈತಿ. ಯಾಕಂದರೆ ಈ ಸಲ ನಮ್ಮ ಅಪ್ಪ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸಿದ್ದಾರೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಸದಾ ಚಿರಋಣಿಯಾಗಿರ್ತೇವೆ. ಮತ್ತು ಅದೇ ರೀತಿ ಎಲ್ಲಕ್ಕಿಂತ ಹೆಚ್ಚು ನಮ್ಗೆ ಬಸವ ಜಯಂತಿ ಹೆಣ್ಮಕ್ಳಿಗೆ ಹೆಚ್ಚು ಸ್ಪೆಷಲ್. ಯಾಕಂದರೆ ಮೊಟ್ಟ ಮೊದಲು ಏನಾದರೂ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಿರ್ಬೋದು, ಸ್ತ್ರೀಯರನ್ನು ಮೇಲ್ತರಕ್ಕೆ ಪ್ರಯತ್ನ ಮಾಡಿದ್ದು ಯಾರಾದರೂ ಇದ್ರೆ ಅದು ಅಪ್ಪ ವಿಶ್ವಗುರು ಬಸವಣ್ಣನವರು, ಸ್ತ್ರೀ ಕುಲೋದ್ಧಾರಕ ಬಸವಣ್ಣನವರು ಅಂತ ಹೇಳೋಕ್ಕೆ ಇವತ್ತು ಹೆಮ್ಮೆ ಐತಿ. ಆದ ಕಾರಣ ಇವತ್ತು ಬಸವ ಜಯಂತಿ ಇದ್ದ ಕಾರಣ ಎಲ್ಲ ಏನಂತಂದ್ರೆ ನಾವು ಸ್ತ್ರೀ ಬಾಂಧವರಲ್ಲಿ ಏನು ವಿನಂತಿಸ್ಕೊತೇನಂದ್ರೆ ದಯವಿಟ್ಟು ಎಲ್ಲರೂ ಮನ್ಯಾಗ ಕುಂಡ್ರದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಈ ಮೆರವಣಿಗೆದಾಗ ಪಾಲ್ಗೊಂಡು ಆ ಬಸವ ಜಯಂತಿಗೆ ಒಂದು ಕಳೆ ತಂದು ಕೊಡಿ ಅಂತ ಕೇಳ್ಕೊತೀನಿ. ಶರಣಾರ್ಥಿ. ಆಯ್ತಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳಗಾವಿ ಜಿಲ್ಲೆಯ ನಗರ ಪಟ್ಟಣದ ಎಲ್ಲ ವಿವಿಧ ಬಸವ ಸಂಘಟನೆಗಳ ಪರವಾಗಿ ಬಸವ ಜಯಂತಿಯ ಅದ್ದೂರಿ ಉತ್ಸವದ ಚನ್ನಮ್ಮ ಸರ್ಕಲ್ನಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಬಹಳಷ್ಟು ಕಡೆಗೆ ಬಸವ ಜಯಂತಿ ಉತ್ಸವವನ್ನು ಎಲ್ಲ ಮಠ ಮಂದಿರಗಳಲ್ಲೂ ಕೂಡ ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ದಕ್ಷಿಣ ಭಾರತದಾದ್ಯಂತ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಈ ನಗರ ಭಾಗದಲ್ಲಿ ಎಲ್ಲ ವಿವಿಧ ಬಸವ ಸಂಘಟನೆಗಳು ಬಸವ ಜಯಂತಿಯನ್ನು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಬಸವಣ್ಣನ ಬಗ್ಗೆ ಹೇಳಬೇಕಾದಂಥ ವಿಚಾರಗಳು ಎಲ್ಲ ಕಡೆಗೂ ಹೇಳ್ತಾರೆ. ಆದರೆ ಬಸವಣ್ಣನವರು ಅವತ್ತು ಕಲ್ಯಾಣದಲ್ಲಿ ಮಾಡಿದಂತಹ ಪ್ರಸಾದ ವ್ಯವಸ್ಥೆ, ಅಲ್ಲಿ ಮಾಡಿದಂತಹ ದಾಸೋಹ ಇವತ್ತಿಗೂ ಕನ್ನಡ ನಾಡಿನಲ್ಲಿ ಜಗತ್ತಿನ ಒಬ್ಬ ಮಹಾತ್ಮನ ಇತಿಹಾಸದಲ್ಲಿ ಅವನ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ನೋಡ್ತಾ ಹೋದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಹಿಡ್ಕೊಂಡು ರಾತ್ರಿ 10-12ರವರೆಗೂ ಕೂಡ ಒಬ್ಬ ಬಸವಣ್ಣನ ಹೆಸರಿನ ಮೇಲೆ ಕರ್ನಾಟಕದಲ್ಲಿ 1,00,000 ಕ್ವಿಂಟಲ್ ಗೋಧಿ ಕುದೀತದಂತಂದರೆ ಅವನ ದಾಸೋಹದ ಮಹತ್ವ ಎಷ್ಟಿರ್ಬೋದು ಅನ್ನೋದು ನಾವೆಲ್ಲರೂ ಯೋಚನೆ ಮಾಡಬೇಕಾದಂತಹ ವಿಚಾರ. 1,00,000 ಕ್ವಿಂಟಲ್ ಗೋಧಿ ಕುದೀತದೆ. ಅನ್ನ ಸಾರ ಎಲ್ಲ ನೋಡಿದ್ರೂ ಕೂಡ ಇಡೀ ಬೆಳಗಾವಿಯ ಸಿಟಿ ಭಾಗವನ್ನು ಒಂದು ತೆಪ್ಪು ಬಡಿದ್ರೂ ಕೂಡ ಅವನ ಪ್ರಸಾದದ ವ್ಯವಸ್ಥೆ ಮುಗಿಯಲ್ಲ. ಆ ರೀತಿಯಲ್ಲಿ ದಾಸೋಹದ ಮಹತ್ವವನ್ನು ಬಸವಾದಿ ಪ್ರಮುಖರು ಕೊಟ್ಟಿದ್ದಾರೆ. ಲಿಂಗವಂತ ಧರ್ಮ ಸಿದ್ಧಾಂತಗಳು ಎಲ್ಲ ಕಡೆಗೂ ಹೋಗಲಿ, ಬಸವಾದರ ವಚನ ಸಿದ್ಧಾಂತಗಳು ಕೂಡ ಮೂಢನಂಬಿಕೆ ವಿರೋಧವಾದಂತಹ ಸಿದ್ಧಾಂತಗಳು ಪ್ರಚಾರಕ್ಕೆ ಬರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಬಸವ. ನಿಮ್ಮ ಹೆಸರು ಹೇಳಿ ಸ್ಟಾರ್ಟ್ ಮಾಡ್ರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನಾನು ಸುಜಾತ ಬಸವರಾಜ್ ಮತ್ತಿಕಟ್ಟಿ, ಲಿಂಗಾಯತ ಸಂಘಟನೆಯಿಂದ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದಿಂದ ನಾನು 2 ಮಾತನ್ನು ಹೇಳುತ್ತೇನೆ. ನಮಗೆ ಕರ್ನಾಟಕ ಸರ್ಕಾರವು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಎಂದು ಬಿರುದು ಕೊಟ್ಟಿದೆ. ಅದರಿಂದ ನಮಗೆ ಬಹಳ ಸಂತೋಷವಾಗಿದೆ. ನಮ್ಮ ಲಿಂಗಾಯತ ಧರ್ಮದ ಬಾಂಧವರು ಎಲ್ಲರೂ ಬಸವ ಜಯಂತಿಯನ್ನು ತಮ್ಮ ಮನೆಯಲ್ಲಿ ಒಂದು ಹಬ್ಬ ಎಂದು ಹಾಗೂ ಮನೆಯಲ್ಲಿ ತಾವು ಮದುವೆ ಮುಂಜುವೆ ಎಲ್ಲ ಮಾಡುವ ಹೊತ್ತಿನಾಗ ಹೆಂಗೆ ಎಲ್ಲರೂ ಸಂತೋಷದಿಂದ ಮಾಡ್ತೀವಿ, ಹಂಗೆ ನಾವು ಬಸವ ಜಯಂತಿ ಎಲ್ಲರೂ ಕೂಡಬೇಕಂತ ನಾನು ನಮ್ಮ ಲಿಂಗಾಯತರ ಬಾಂಧವರಲ್ಲಿ ಕೈ ಮುಗಿದು ಕೇಳುತ್ತೇನೆ. ಹಾಗೂ ನಮ್ಮ ಬಸವಣ್ಣನವರು ನಮಗೆ ಮೊದಲು ಸ್ತ್ರೀ ಸ್ವಾತಂತ್ರ್ಯ ಕೊಟ್ಟದ್ದು ಅವರೇ. 12ನೇ ಶತಮಾನದಲ್ಲಿ ಯಾವ ಧರ್ಮದಲ್ಲಿಯೂ ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಮೊದಲನೇದಾಗಿ ನಮ್ಮ ಲಿಂಗಾಯತ ಧರ್ಮದಲ್ಲಿ ಕೊಟ್ಟದ್ದು ನಮ್ಮ ಬಸವಣ್ಣನವರು ನಮಗೆ ಲಿಂಗಾಯತ ಸ್ವಾತಂತ್ರ್ಯ ಕೊಟ್ಟದ್ದಕ್ಕೆ ನಾವು ಅವರಿಗೆ ಎಷ್ಟು ಋಣಿಯಾಗಿದ್ದೀವಿ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗೂ ನಾವು ಬಸವ ಜಯಂತಿಯನ್ನು ಬರುವುದು ವರ್ಷಕ್ಕೊಮ್ಮೆ ಬಸವ ಜಯಂತಿ. ನಮ್ಮ ಲಿಂಗಾಯತ ಬಾಂಧವರು ಮನೆ ಬಿಟ್ಟು ಹೊರಗೆ ಬರಬೇಕು. ನಮ್ಮ ಹೆಣ್ಣು ಮಕ್ಕಳು ಯಾರೂ ಬರೋದಿಲ್ಲ. ಆದರೆ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ, ಎಲ್ಲ ಹೆಣ್ಣು ಮಕ್ಕಳು, ತಂದೆ ತಾಯಿಗಳು ಎಲ್ಲರೂ ಬಂದು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿ ನನ್ನ ನಮ್ರ ವಿನಂತಿ.
ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಜೊತೆಗೆ ಶಿವ ಜಯಂತಿಯು ಕೂಡ, ಅದ್ರ ಜೊತೆಗೆ ಇವತ್ತು ನಿನ್ನೆ ತಾನೇ SLC ರಿಸಲ್ಟ್ ಬಂದಿದೆ. ಅದ್ರ ಎಲ್ಲ ಹೈಯೆಸ್ಟ್ ಸ್ಕೋರ್ ಪಡೆದವ್ರಿಗಿರ್ಬೋದು ಅಥವಾ ಜಾಸ್ತಿ ಅಂಕ ಪಡೆದವ್ರಿಗಿರ್ಬೋದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಅಕ್ಷಯ ತೃತೀಯ ಹಾರ್ದಿಕ ಶುಭಾಶಯ ಸಲ್ಲಿಸುತ್ತಾ, ನಮ್ಮ ಲಿಂಗಾಯತ ಧರ್ಮ ಎಂಥ ಧರ್ಮ ಅಂದರೆ ಎಲ್ಲ ಧರ್ಮವನ್ನು ಅಪ್ಕೊಳ್ಳುತ್ತೆ. ಸೊ ಆದ್ರೆ ಈ ಧರ್ಮ ಅಪ್ಕೊಳ್ಳುತ್ತೆ, ಆದ್ರೆ ನಮ್ಮ ಸಮಾಜ ಇವತ್ತಿನ ದಿವಸ ಯಾವ ರೀತಿ ಬಂದ್ಬಿಟ್ಟಿದೆ ಅಂತಂದ್ರೆ ಎಲ್ಲರನ್ನೂ ಅಪ್ಕೊಂತೀವಿ ಅಂತ ನಾವು ಕೆಳಗೆ ಹೊಂಟೇವಿ. ಸೊ ಎಲ್ಲರಿಗೂ ನಾವು ಒಂದು ಕರೆ ಕೊಡೋಕೆ ಇಷ್ಟಪಡ್ತೀವಿ, ಮೇಜರ್ಲಿ ಯುವಕರಿಗೆ. ಸೊ ಆದಷ್ಟು ಹೆಚ್ಚಿನ ಸಂಖ್ಯೆ ಒಳಗೆ ಯಾವುದು ಆವೇಶಕ್ಕೆ ಒಡ್ಡಾಗದಂಗೆ ನಾವು ಯಾವ ರೀತಿ ನಮ್ಮ ಸಮಾಜವನ್ನು ಬೆಳೆಸಬೇಕು. ಯಾಕಂದ್ರೆ ಬಸವಣ್ಣವರು 12ನೇ ಶತಮಾನದೊಳಗೆ ಸಾಕಷ್ಟು ವಚನಗಳನ್ನ ಬರ್ತಾರ. ಬಸವ ತತ್ವಗಳಲ್ಲಿ ನಾವು ನಡಿಬೇಕಾಗಿದೆ. ಇವತ್ತು ಕಳಬೇಡ, ಕೊಲಬೇಡ, ಹುಸಿಯ ನುಡಿಬೇಡ, ಅನ್ಯರಿಗೆ ಅಸಹ್ಯ ಮಾಡಬೇಡ ಅಂತೆಲ್ಲ ವಚನಗಳದಾವು. ಆದ್ರೆ ಇವತ್ತಿನ ದಿವಸ ಏನಾಗ್ಲಿಕ್ಕತ್ತೈತಿ, ಎಲ್ಲ ನಮ್ಮನ್ನು ಯುವಕರನ್ನಾಗಲಿ ಮಹಿಳೆಯರನ್ನಾಗಲಿ ಯಾವುದಾದ್ರು ಆಮಿಷಕ್ಕೆ ಒಡ್ಡಿ ರಾಜಕೀಯವಾಗಿ ತಮ್ಮ ಫಲಾನುಭವಿಗಳು ಉಪಯೋಗಿಸ್ಕೊಳಕತ್ತಾರೆ. ಸೊ ಯುವಕರ ಹಾದಿ ತಪ್ಪಬಾರ್ದು. ಮತ್ತು ಕೋಮಗಲಭೆಗಳಾಗತ್ತಾವ ಇವತ್ತಿನ ದಿವಸ. ಏನೋ ಒಂದು ಮೇಜರ್ಲಿ ಏನು ಪ್ರಾಬ್ಲಮ್ ಆಗತ್ತೈತೆ ಅಂದರೆ ಒಂದು ಧ್ವಜದ ಸಂಬಂಧನೂ ಜಗಳ ಹತ್ತಾಗತ್ತಾವ. ನಾವು 12ನೇ ಶತಮಾನದ ಒಳಗನ ಬಸವಣ್ಣವರು ನಮಗೆ ಏನೆಲ್ಲ ಹೇಳಿದ್ರು ಅಂತಂದ್ರೆ ಎಲ್ಲ ಮೇಳ ಸಬಲೀಕರಣ ಇರ್ಬೋದು, ಮತ್ತು ಒಂದು ಜಾತಿ ಪದ್ಧತಿ ರದ್ಧತೆ ಇರ್ಬೋದು, ಮತ್ತು ಎಲ್ಲರೂ ಸಮಾನರಂತ ಸಾರಿರುವಂಥ ಹರಿಕಾರರವರು ಅಂಥ ಸಮಾಜದಾಗ ಹುಟ್ಟಿರುವಂಥ ನಮಗೆ ಭಾಳಷ್ಟು ಹೆಮ್ಮೆ ಐತಿ. ಸೊ ಇವತ್ತೇನಾಗತ್ತೈತೆ ಅಂದರೆ ಸಮಾಜವನ್ನು ಎತ್ತಿ ಹಿಡಿದು ಇವತ್ತು ಎಲ್ಲರೂ ನಮ್ಮನ್ನ ಆಳಕತ್ತಾರ. ಇದು ಆದಷ್ಟು ಮಟ್ಟಿಗೆ ನಾವು ಕಮ್ಮಿ ಮಾಡ್ಕೋಬೇಕು. ಇದನ್ನು ನಾವು ಜಾಸ್ತಿ ಇದಕ್ಕೆ ನಾವು ಬೆಲೆ ಕೊಡಬಾರ್ದು. ಸಮಾಜವನ್ನು ಹೇಗೆ ಬೆಳೆಸ್ಬೇಕಂದ್ರೆ ಬಸವಣ್ಣ ಫಾಲೋ ಮಾಡಬೇಕು. ಬಸವಣ್ಣವ್ರು ಹೇಗೆ ವಚನ ಬರ್ತಾರಲ್ಲ ಅದನ್ನೆಲ್ಲ ನಾವು ಪಾಲಿಸ್ಬೇಕು. ಯುವಕರಿಗೆ ಮೇಜರ್ಲಿ ನಾನು ಹೇಳ್ತೀನಿ, ಇದನ್ನು ದಯಮಾಡಿ ಪಾಲಿಸ್ರಿ. ವಿಶ್ವಗುರು ಬಸವಣ್ಣವರಿಗೆ ಅವಾಗ ನಾವು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ವಿಶ್ವಗುರು ಅಂತೇಳಿ ನಾವು ಸಾರ್ದಂಗೆ ಅವ್ರಿಗೊಂದು ಸೇವೆ ಸಲ್ಲಿಸಂತ ಹೇಳೋಕೆ ಇಷ್ಟಪಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ರಾಷ್ಟ್ರೀಯ ಬಸವರ ಅಧ್ಯಕ್ಷ ಅಶೋಕ್ ಬೆಂಡಿಗೇರಿ ಅಂತೇಳಿ. ನಾವು ಸುಮಾರು 25 ವರ್ಷಗಳಿಂದ ಈ ಲಿಂಗಾಯತ ಒಂದು ರಾಷ್ಟ್ರೀಯ ಬಸವರ ಸಂಘಟನೆಯನ್ನು ಮಾಡಿಕೊಂಡು ಪರಮ ಪೂಜ್ಯ ಲಿಂಗಾನಂದ ಮತ್ತು ಮಾತಾಜಿಯವರ ಒಂದು ಅನುಗ್ರಹದಿಂದ ಇಲ್ಲಿ ಪ್ರವಚನ ಆಗಿತ್ತು. ಆ ರೀತಿ ನಾವು ಇಲ್ಲಿ ರಾಷ್ಟ್ರೀಯ ಬಸವವನ್ನು ಸ್ಥಾಪನೆ ಮಾಡಿ ಅನೇಕ ಗ್ರಾಮಗಳಲ್ಲಿಯೂ ಸಹಿತ ನಾವು ಬೆಳಗಾವಿ ಜಿಲ್ಲಾದ್ಯಂತ ಒಂದು 75 ಸಂಘಟನೆಗಳನ್ನು ಮಾಡಿ ಈ ಬಸವ ತತ್ವದ ಒಂದು ಜಾಗತಿಕ ಮಟ್ಟದಲ್ಲಿ ತಲುಪಬೇಕು, ನಮ್ಮದೇ ಆದ ಒಂದು ಬಸವಣ್ಣನವರ ತತ್ವ ಸಂದೇಶಗಳು ತಲುಪಿಸಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಾವು ಪ್ರತಿ ರವಿವಾರ ನಾವು ರಾಷ್ಟ್ರೀಯ ಬಸವದಳದವರು ಬಸವ ಮಂಟಪದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ಸಾಮೂಹಿಕ ಪ್ರಾರ್ಥನೆ, ಅದರ ಜೊತೆಗೆ ಚಿಂತನಗೋಷ್ಠಿಯನ್ನು ನಡೆಸಿ ಅನೇಕ ಸಂಘಟನೆಗಳ ಜೊತೆಗೆ ನಾವು ಮಾಸಿಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಗ್ರಾಮ ಮಟ್ಟದಲ್ಲಿಯೂ ಸಹಿತ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಈ ಬಸವಣ್ಣನ ತತ್ವವನ್ನು ಯಾರು ಮರೆಮಾಚಿದ್ರೂ ಅವನ್ನೆಲ್ಲ ಬೆಳಕಿಗೆ ತರುವಂಥ ಒಂದು ಪ್ರಯತ್ನ ನಮ್ಮದಾಗಿದೆ. ಯಾಕಂದರೆ ಮಠಮಾನ್ಯಗಳು ಸಾಕಷ್ಟು ಇದ್ವಿ, ಆದರೆ ಪ್ರಚಲಿತವಾಗಿ ನಮ್ಮ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಮಾತಾಜಿಯವರು ಬಂದಾಗ ಇದು ಬಸವ ತತ್ವವನ್ನು ನಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅಳವಡಿಸಿಕೊಂಡು ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು ಅಂಥೇಳಿ, ಧರ್ಮಕ್ಷೇತ್ರ ಕೂಡಲ ಸಂಗಮ ಅಂಥೇಳಿ, ಕಾಯಕ ಕ್ಷೇತ್ರ ನಮ್ಮ ಬಸವ ಕಲ್ಯಾಣ ಅಂಥೇಳಿ, ನಮ್ಮದು ತ್ಯಾಗಭೂಮಿ ಉಳಿವಿ ಅಂತ ಸುಕ್ಷೇತ್ರ ಉಳಿವಿ ಅಂಥೇಳಿ ನಮಗೆ ಗುರುತಿಸಿಕೊಟ್ಟು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಆ ಆಚರಣೆಗಳ ತತ್ವಬದ್ಧವಾಗಿ ನಾವು ಇವತ್ತು ರಾಷ್ಟ್ರೀಯ ಬಸವದವರು ಆಚರಣೆಗೆ ಬಂದಿದ್ದೇವೆ. ಯಾಕಂತಂದರೆ ಯಾವುದೇ ಒಂದು ಸಂಘಟನೆಗಳನ್ನು ಇವತ್ತು ನೋಡಿದಾಗ ಬಸವ ತತ್ವವನ್ನು ಹೇಳ್ತಿರ್ಬೋದು, ಆದರೆ ನಾವು ಲಿಂಗಾಯತ ಧರ್ಮೀಯರಾಗಿ ನಾವು ರಾಷ್ಟ್ರೀಯ ಬಸವದಳದವರು
ಒಗ್ಗಟ್ಟಾಗಿ ನಾವು ಇವತ್ತು ನಮ್ಮ ಧರ್ಮದ ಆಚರಣೆಗಳ ಪ್ರಕಾರ ನಾವು ತತ್ವಾನುಸಾರ ಏಕದೇವ ಉಪಾಸನೆ ಮಾಡಿ ಇವತ್ತು ಅಪ್ಪ ಗುರು ಬಸವಣ್ಣನ ಒಬ್ಬರೇ ನಾವು ಪೂಜ್ಯ ವ್ಯಕ್ತಿಯಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಯಾವುದೇ ಗುಡಿ ಗುಂಡಾರಗಳ ಮೌಢ್ಯತೆಗೆ ನಾವು ಸಿಲುಕಿಲ್ಲ. ಅದಕ್ಕಾಗಿ ಶರಣ ಬಂಧುಗಳೇ, ಈ ಬಸವ ಜಯಂತಿಯನ್ನು ನಾವು ಭಾಳ ಅದ್ಧೂರಿಯಾಗಿ ಒಂದು ವಿಜೃಂಭಣೆಯಿಂದ ನಮ್ಮ ಯಾವ ರೀತಿ ನಮ್ಮ ತಂದೆ ತಾಯಿಯವರನ್ನು ನಾವು ನೋಡ್ತೇವೆ, ಅದೇ ರೀತಿ ನಮ್ಮ ಅಪ್ಪ ಗುರು ಬಸವಣ್ಣವರು ಕೊಟ್ಟಂಥ ಇದು ಲಿಂಗಾಯತ ಧರ್ಮ, ಇದು ಸ್ವತಂತ್ರ ಧರ್ಮ, ಇದಕ್ಕೆ ಮಾನ್ಯತೆ ಸಿಗಬೇಕನ್ನುವಂಥ ಉದ್ದೇಶದಿಂದ ನಾವು 2017ರಿಂದ ಇಲ್ಲಿವರೆಗೆ ನಾವು ಲಿಂಗಾಯತ ಧರ್ಮದ ರ್ಯಾಲಿಗಳನ್ನು ಮಾಡ್ತಾ ಅನೇಕ ಈಗ 24 ರ್ಯಾಲಿಗಳನ್ನು ಮಾಡಿದ್ದೇವೆ. ನಾವು ರಾಜ್ಯಗಳಲ್ಲಿ, ಬೇರೆ ಹೊರ ರಾಜ್ಯಗಳಲ್ಲಿ ಸಹಿತ ನಾವು ಮಾಡ್ತಾ ಬಂದಿದ್ದೇವೆ. ಇದು ಯಶಸ್ವಿಯಾಗಿ ಭಾರತ ಸರ್ಕಾರದಿಂದ ಇದು ನಮಗೆ ಮಾನ್ಯತೆ ಸಿಗಬೇಕಾಗಿದೆ. ಕರ್ನಾಟಕ ಸರ್ಕಾರದಿಂದ ಶಿಫಾರಸು ಮಾಡಿ ಕಳಿಸಿದ್ರು, ಆದರೆ ಭಾರತ ಸರ್ಕಾರದಿಂದ ಅದು ಪ್ರಸ್ತಾವನೆ ತಿರುಗಿ ಬಂದದರಿಂದ ಮತ್ತೆ ಪುನಃ ಆ ಥರದ ಹೋರಾಟ ಸಹಿತ ನಾವು ಇನ್ನು ಮುಂದುವರಿಸಬೇಕಂತೇಳಿ ನಮ್ಮ ವಿಚಾರದ. ಅದಕ್ಕಾಗಿ ಶರಣ ಬಂಧುಗಳೇ, ನಾವು ಬಸವ ಜಯಂತಿಯಲ್ಲಿ ನಾವು ಒಂದು ಸಂಘಟನೆ ಅಚ್ಚುಕಟ್ಟಾಗಿ ನಮ್ಮ ಆಚರಣೆಗಳನ್ನು ನಾವು ತೋರಿಸಬೇಕು. ಇದನ್ನು ಒಂದು ನಮ್ಮ ಧರ್ಮದ ಒಂದು ನೆಲೆ ನಿಲ್ಲಬೇಕು. ಇನ್ನುಳಿದ ಧರ್ಮಗಳು ಅದಾವೆ, ಅವೆಲ್ಲ ಮಾನ್ಯತೆ ಪಡೆದವ. ನಮ್ಮ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಯಾಕೆ ನಾವು ಮಾನ್ಯತೆ ಕೇಳಬಾರ್ದು ಅನ್ನೋಂಥ ಉದ್ದೇಶದಿಂದ 2015ರಲ್ಲೇ ಇದನ್ನು ನಾವು ಹುಟ್ಟಾಕಿದ್ರು ಮಾತಾಜಿಯವರು. ಅದನ್ನು ನಾವು ಮುಂದುವರಿಸ್ಕೊಂಡು ಹೊಂಟಿದ್ದೇವೆ. ಆ ಕನಸನ್ನು ನನಸಾಗಿ ಮಾಡುವವರೆಗೆ ನಮ್ಮ ಈ ಲಿಂಗಾಯತ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಂಘಟನೆಗಳು ಹೋರಾಡ್ತಾವೆ ಅಂತ ಹೇಳಿ ನಾನು ಹೇಳ್ತಾ ನನ್ನ 2 ನುಡಿಗಳನ್ನು ಗುರು ಬಸವನ ಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಆನಂದ್ ಗೂಡಸ್ ಅಂತೇಳಿ, ಕಾರ್ಯದರ್ಶಿ ರಾಷ್ಟ್ರೀಯ ಬಸವದಳ ಬೆಳಗಾವಿ. ಇವತ್ತಿನ ದಿವಸ 891ನೆಯ ಗುರು ಬಸವ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ. ಅಪ್ಪ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಭುವನದ ಭಾಗ್ಯವಾಗಿ ಹುಟ್ಟಿ ಬಂದರು. 850 ವರ್ಷಗಳ ಹಿಂದೆ ಆಗಿ ಹೋದಂಥ ಒಬ್ಬ ಮಹಾನ್ ಪುರುಷರನ್ನು ಇವತ್ತು ನಾವು ಸ್ಮರಣೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಅವರು ಮಾಡಿದಂಥ ಕಾರ್ಯ ಎಂಥದಂತ ಇವತ್ತಿಗೂ ನಮಗೆ ಗುರುತಾಗ್ತಾ ಇದೆ. ವಿಶ್ವದಲ್ಲಿ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಸ್ಥಾಪನೆ ಆಗಿದ್ದು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ. ಅವರು ಕೊಟ್ಟಂಥ ವಚನ ಸಾಹಿತ್ಯ ಇಂದಿಗೂ ನಮಗೆ ದಾರಿದೀಪವಾಗಿದ್ದಾವೆ. ಇವತ್ತು ಮಹಿಳೆಯರು, ದೀನರು, ದಲಿತರನ್ನು ಉದ್ಧಾರ ಮಾಡಿದವರು ವಿಶ್ವದಲ್ಲಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣವರು ಒಬ್ಬರೇ. ಅದಕ್ಕಾಗಿ 891ನೇ ಬಸವ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೇವೆ. ಭಾಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಈ ಸಲ ಅಪ್ಪ ಗುರು ಬಸವಣ್ಣನವರನ್ನು ಅವ್ರು ಹುಟ್ಟಿ 850 ವರ್ಷ ಆದ ನಂತರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ಬಿಂಬಿಸಿದಾರೆ. ಆ ಒಂದು ವಿಜೃಂಭಣೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಈ ಗುರು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಗುರು ಬಸವಣ್ಣನವರು ಇಡೀ ವಿಶ್ವಕ್ಕನ್ನೇ ಒಳ್ಳೇದು ಮಾಡಲಿ. ಯಾಕಂದರೆ ಅವ್ರದ್ದು ಒಂದೇ ಒಂದು ತತ್ವ, ಸರ್ವರಿಗೂ ಸಮಪಾಲ, ಸರ್ವರಿಗೂ ಸಮಬಾಳ, ಕಾಯಕವೇ ಕೈಲಾಸ, ದಾಸವೇ ದೇವಧಾಮ ಅನ್ನುವಂಥ ಒಂದು ಸಂದೇಶನ ಅವರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂಥ ಸಪ್ತಸೂತ್ರಗಳು ಕಳಬೇಡ, ಕೊಲ್ಲಬೇಡ ಇವತ್ತಿನ ದಿವಸ ಕಾನೂನಲ್ಲಿ ಅಡಕವಾಗಿ ಬಂದಿದ್ದಾವೆ. ಅಂದರೆ ಅವ್ರು ಕೊಟ್ಟಂಥ ಪ್ರತಿಯೊಂದು ತತ್ವವು ಕೂಡ ನಮ್ಮ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಆಗುವಂಥ ಒಂದು ಸಂದೇಶನ ಗುರು ಬಸವಣ್ಣವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಲಿಂಗಾಯತರಷ್ಟೇ ಅಲ್ಲ, ಇಡೀ ವಿಶ್ವನೇ ಅವರನ್ನು ಸ್ಮರಣೆ ಮಾಡುವಂಥ ಒಂದು ಸಂದರ್ಭ. ಅದಕ್ಕೆ ಅಪ್ಪ ಗುರು ಬಸವಣ್ಣವರನ್ನು ಇವತ್ತು ನಾವು ಸ್ಮರಣೆ ಮಾಡ್ತಾ ಅವರನ್ನು ಹಾಡಿ ಹೊಗಳಿ ಅವರನ್ನು ಮೆರೆಸುವಂಥ ಕಾರ್ಯ ಇವತ್ತಿನ ದಿವಸ ನಾವು ಬಸವಭಕ್ತರು ಲಿಂಗಾಯತರು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಇಡೀ ವಿಶ್ವಕ್ಕನ್ನೇ ಇವತ್ತಿನ ದಿವಸ ನಾನು ವಿಶ್ವಗುರು ಬಸವಣ್ಣವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾಯಿದ್ದೇನೆ. ಎಲ್ಲರಿಗೂ ಶರಣಾರ್ಥಿ.